ಪ್ರಕರಣ ದಾಖಲಿಸಿ ಈತ ಪ್ರಮುಖ ಸಾಕ್ಷಿದಾರನಿರ್ತಾನೆ. ಸೊ ಈತನನ್ನು ಪೊಲೀಸರು ಯಾವತ್ತೂ ಮೃಗೀಯವಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈತ ಏನು ಹೇಳಿಕೆ ಕೊಡ್ತಾನೆ ಆ ರೀತಿಯಲ್ಲಿ ತನಿಖೆ ಮಾಡಬಹುದೇ ಹೊರತು ಆತನ ವಿರುದ್ಧವಾಗಿ ಅಥವಾ ಆತನ ಮೇಲೆ ಬಲಪ್ರಯೋಗ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಮಾಧ್ಯಮಗಳು ಆತನನ್ನು ಒಂದು ಆರೋಪಿ ಸ್ಥಾನದಲ್ಲಿ ಕುತುಗೊಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಈ ತನಿಖೆ ಈ ಮಾಧ್ಯಮಗಳು ಇದೇ ರೀತಿ ಬೊಗಳ್ತಾ ಹೋದರೆ ಮುಂದೊಂದು ದಿನ ಏನು ಸಾಕ್ಷಿದಾರನಿದ್ದಾನೆ ಆತ ಆರೋಪಿ ಆಗಲಿಕ್ಕೂ ಸಾಧ್ಯತೆ ಇದೆ. ಕಾನೂನಾತ್ಮಕವಾಗಿ ಬೆಂಬಲಿಸುವಂತಹ ಲಾಯರ್ಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಾನೂನು ತಜ್ಞರು ನಮ್ಮ ಬೆಂಬಲಕ್ಕೆ ಬರುವುದಾದಲ್ಲಿ ಅವರನ್ನು ಬೆಂಬಲಿಸುವಲ್ಲಿ ಮರೆಯಬೇಡಿ. ಈ ಒಂದು ವಿಡಿಯೋವನ್ನು ನೋಡಿ ಮಾತ್ರವಲ್ಲ, ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿ. ನೀವು ಈ ಒಂದು ವಿಡಿಯೋವನ್ನು ಕ್ಲಿಪ್ ಮುಖಾಂತರ ತೆಗೆದುಕೊಂಡು ವಿಡಿಯೋ ಮಾತ್ರ ಕಟ್ ಮಾಡಿ ಮಾಡಿದರೂ ಪರವಾಗಿಲ್ಲ. ಏನು ಜಗದೀಶ್ ಲಾಯರ್ ಅವರ ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ವಿಡಿಯೋ ಇದೆ, ಆ ಒಂದು ವಿಡಿಯೋವನ್ನು ತಗೊಂಡು ಶೇರ್ ಮಾಡಿದರೂ ಪರವಾಗಿಲ್ಲ. ಟೋಟಲಿ ಈ ಒಂದು ಉಪಯುಕ್ತ ಮಾಹಿತಿ ಎಲ್ಲ ಕಡೆ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ನಾವೇ ಮಾಡಬೇಕು. ನಮಸ್ಕಾರ. ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಇನ್ಚಾರ್ಜ್ ಏನಿದ್ದಾರೆ ಇವರುಗಳು ಕಾನೂನನ್ನ ಬಳಸಿ ಈ ಕೊಲೆಗಳ ಅಕ್ರಮದ ವಿರುದ್ಧ ಮಾತನಾಡುವವರ ವಿರುದ್ಧ OS ಸೂಟುಗಳು ಮತ್ತೆ ಎಕ್ಸ್ ಪಾರ್ಟಿ ಇಂಜೆಕ್ಷನ್ಗಳನ್ನ ತಗೊಂಡು ಮಾಧ್ಯಮಗಳಿಗಲ್ದಿರ ಸಾಮಾನ್ಯ ಜನರು ಕೂಡ ಒಂದು ರೀತಿಯ ಅವರ ಬಾಯಿಯನ್ನ ಒಲಿಯುವಂತ ಕೆಲಸ. ಹೆಲೋ ಹಾಯ್, ಎಲ್ರಿಗೂ ನಮಸ್ಕಾರ. ಧರ್ಮಸ್ಥಳ ಪ್ರಕರಣ ಇವತ್ತು ಯಾವ ರೀತಿಯಲ್ಲಿ ಹಾದಿ ಹಿಡಿತಾ ಇದೆ, ತನಿಖಾಧಿಕಾರಿಗಳು ಯಾವ ರೀತಿಯಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದ್ದಾರೆ ಎನ್ನುವುದಕ್ಕೆ ಇವತ್ತು ನಮಗೆ ಸಿಗುವಂತಹ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಸ್ನೇಹಿತರೆ ಇಷ್ಟ ಅನಿಸಿದರೆ ಶೇರ್ ಮಾಡೋಕ್ಕೆ ಮರಿಬೇಡಿ. ನೀವು ದಿನನಿತ್ಯ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುವರಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಓಕೆ ಸ್ನೇಹಿತರೆ, ಇವತ್ತು ಧರ್ಮಸ್ಥಳದಲ್ಲಿ ಸ್ನಾನಘಟ್ಟದ ಹತ್ತಿರ 2 ಸ್ಥಳಗಳಲ್ಲಿ ಮಹಜರು ಪ್ರಕ್ರಿಯೆ ನಡೆಯಲಾಗಿದೆ. ತನಿಖಾಧಿಕಾರಿಗಳು ಆಮೇಲೆ ಏನು SIT ಅಧಿಕಾರಿಗಳು ಪೊಲೀಸ್ ಬೃಹತ್ ಬಂದೋಬಸ್ತ್ನಲ್ಲಿ ಸಾಕ್ಷಿದಾರನನ್ನು ಆ ಒಂದು ಬೆಂಗಾವಲಿನಲ್ಲಿ ಕರ್ಕೊಂಡು ಬಂದು ಸ್ನಾನಘಟ್ಟದ ಮುಖ್ಯ ದ್ವಾರದ ಒಳಗಡೆಯಿಂದಲೇ ಆ ಒಂದು ಸ್ನಾನಘಟ್ಟದ ಏನು ಕೊಳ ಇದೆ ಆ ಕೊಳದ ಮೇಲ್ಗಡೆಯಿಂದಲೇ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಇವಾಗ ಮರಗಿಡಗಳು ಬೆಳೆದು ನಿಂತಿವೆ. ಆ ಒಂದು ಪ್ರದೇಶದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಇವತ್ತಿನ ಏನು ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಇವಾಗಿನ ಸ್ಟಿಲ್ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ, ಇವಾಗಿನವರೆಗೆ ಏನು ಅಪ್ಡೇಟ್ ಅಂತ ಕೇಳಿದರೆ ಇವಾಗ ನಾನು ಹೇಳಿದಂತಹ ವಿಚಾರ ಮಾತ್ರ. ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಇವಿಷ್ಟನ್ನು ಅರ್ಥ ಮಾಡಿಕೊಂಡಿದ್ರೆ ಸಾಕು ಇವತ್ತಿನ ಅಪ್ಡೇಟ್ ಆಗಿ. ಯಾಕಂದರೆ ಹಲವು ವಿಡಿಯೋಗಳನ್ನು ನೋಡೋದು, 4 ಗಂಟೆ ನಿರಂತರವಾಗಿ ಲೈವನ್ನು ನೋಡೋದು ಅಥವಾ ಇನ್ನಿತರ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಆ ಒಂದು ಬಡಬಡಿಕೆಯನ್ನು ಕೇಳ್ತಾ ಇರೋದು, ನೀವೇ ಸ್ವಯಂ ಏನಾಗ್ತೀರಾ ಅಂದರೆ ಫ್ರಸ್ಟ್ರೇಷನ್ಗೆ ಹೋಗ್ತೀರಾ. ಸೊ ಅದರಿಂದಾಗಿ ಇವತ್ತಿನ ಅಪ್ಡೇಟ್ ಅಂದರೆ ಇಷ್ಟು ಮಾತ್ರ. ಆದರೆ ನಮ್ಮ SIT ತನಿಖಾಧಿಕಾರಿಗಳನ್ನು ನಾವು ಮೆಚ್ಚಲೇಬೇಕು ಒಂದು ವಿಷಯದಲ್ಲಿ. ಯಾಕಂದರೆ ನಿನ್ನೆ ದಿನ ಆದಿತ್ಯವಾರ ನಾವು ಈ ಒಂದು ಪ್ರಕರಣದ ಗಂಭೀರತೆಯನ್ನು ಬಹಳಷ್ಟು ತಿಂಗಳುಗಳ ವರ್ಷಗಳ ಮುಂಚೆ ನಾವು ಹೇಳ್ತಾ ಬಂದಿದ್ದೇವೆ. ಯಾಕಂದರೆ ಬಹಳಷ್ಟು ಏನು ಕ್ರಿಟಿಕಲ್ ಕಂಡೀಷನ್ ಇರುವಂತಹ ಒಂದು ಕೇಸ್. ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಉತ್ತಮ ಪೊಲೀಸ್ ಅಧಿಕಾರಿ ಬೇಕು, ದಕ್ಷ ಅಧಿಕಾರಿಗಳು ಇದರ ಹಿಂದೆ ಕಾರ್ಯಾಚರಿಸಬೇಕು ಎನ್ನುವಂಥ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಅದರಂತೆ ಏನು ಇವತ್ತು ರಾಜ್ಯ ಸರ್ಕಾರ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ತನಿಖೆಗೆ ಆದೇಶ ಹೊರಡಿಸಿದ ನಂತರ ಈ ಒಂದು ಪ್ರಕರಣಕ್ಕೆ ಶಕ್ತಿ ಹೆಚ್ಚಾಗ್ತಾ ಇದೆ. ಹೋರಾಟಗಾರರಲ್ಲಿ ಕೂಡ ಹೊಸ ಹುಮ್ಮಸ್ಸು ಸೃಷ್ಟಿಯಾಗ್ತಾ ಇದೆ. ಇವೆಲ್ಲವನ್ನು ಕೇಳಿಸೋಕೆ ಹಲವು ಮಾಧ್ಯಮಗಳು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದರೂ ಯಾವುದಕ್ಕೂ ಯಾವುದು ಸೊಪ್ಪು ಆಗ್ತಾ ಇಲ್ಲ. ಸೊ ಅದರಿಂದಾಗಿ ಪ್ರಕರಣ ಆ ಒಂದು ತನಿಖೆ ರೀತಿಯಲ್ಲಿ ನಡೀತಾ ಇದೆ. ಇವತ್ತು 1 ಗಂಟೆಯಿಂದ ಸಾಕ್ಷಿದಾರರನ್ನು ಕರ್ಕೊಂಡು ಬಂದು 2 ಸ್ಥಳಗಳ ಮಹಜರು ನಡೆಸಿ ತನಿಖಾಧಿಕಾರಿಗಳು ಮತ್ತೆ ಹಿಂದೆ ಹೋಗಿದ್ದಾರೆ. ಸಾಕ್ಷಿದಾರ ಕೂಡ ಮರಳಿದ್ದಾನೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ ಆದರೆ, ನಿನ್ನೆಯ ದಿವಸ ಪ್ರಣಬ್ ಮೊಹಂತಿ ಅವರು SIT ಕಚೇರಿಯಲ್ಲಿ ಸಾಕ್ಷಿದಾರರನ್ನು ಕರ್ಕೊಂಡು ಹೇಳಿಕೆಯನ್ನು ಪಡ್ಕೊಂಡಿದ್ದರು. ಮೊನ್ನೆ ದಿವಸ SIT ಅಧಿಕಾರಿಗಳೇ ಇದ್ದರು, 161 ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ 164 ನ್ಯಾಯಾಧೀಶರ ಮುಂದೆ ಹೇಳುವಂತಹ ಹೇಳಿಕೆಗೆ 164 ಹೇಳ್ತಾರೆ. ಅದೇ ಪೊಲೀಸ್ ಅಧಿಕಾರಿಗಳ ಮುಂದೆ ಅದೇ ಹೇಳಿಕೆಯನ್ನು ಮತ್ತೆ ಕೊಡೋದಕ್ಕೆ 161 ಅಂತ ಹೇಳ್ತಾರೆ ಅದನ್ನು. ಸೊ ಅದು ಡಿಫರೆನ್ಸ್ ಅಷ್ಟೇ, ಒಂದೇ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ನಿನ್ನೆ ದಿವಸ ಏನು SITಯ
ನೇತೃತ್ವ ಅಂತ ಹೇಳ್ಬೋದು, SITಯನ್ನು ನಿಯಂತ್ರಣದಲ್ಲಿಡುವಂತಹ ವ್ಯಕ್ತಿ ಪ್ರಣಬ್ ಮೊಹಂತಿ ಅವರು, ಅವರಿಗೆ ಈ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅವರು ನೆನ್ನೆ ದಿನ ಸಾಕ್ಷಿದಾರನನ್ನು ಮುಖತಃ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಈ ಒಂದು ಪ್ರಕರಣದ ಗಂಭೀರತೆ, ಸೂಕ್ಷ್ಮತೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವತ್ತು ಯಾವುದೇ ವಿಚಾರವನ್ನು ನಾವು ನಮ್ಮ ಮಾಧ್ಯಮದ ಮುಖಾಂತರ ಖಂಡಿತವಾಗಿಯೂ ನಿಮಗೆ ತಪ್ಪು ಮಾಹಿತಿ ಈ ಒಂದು ವಿಚಾರದಲ್ಲಿ ಕೊಡುವುದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಹೋರಾಟ ಯಾಕಾಗಿತ್ತು, ನಮ್ಮ ಹೋರಾಟದ ಯಾವುದರ ವಿರುದ್ಧ ಆಗಿತ್ತು ಅನ್ನೋದಕ್ಕೆ ಇವತ್ತು ನಾವು ನಿಮಗೆ ಉತ್ತರ ಕೊಡಬೇಕಾದಂತಹ ಒಂದು ಅವಸ್ಥೆ. ಮೊನ್ನೆ ದಿನ ಗಿರೀಶ್ ಮಠನ್ ಅವರು ಲೈವಲ್ಲಿ ಹೇಳಿದರು. ಯಾಕಂತಂದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಅಥವಾ ತನಿಖೆಗೆ ಆದೇಶ ಹೊರಡ್ತು ಅಂದರೆ ನಾವು ಗೆದ್ದೇ ಬಿಟ್ವಿ ಅಂತಲ್ಲ, ನಮಗೆ ಇನ್ನೂ ಮಾಡಬೇಕಾದಂತಹ 10 ಹಲವು ಕೆಲಸಗಳಿವೆ. ನಾವು ನಮ್ಮನ್ನು ನಿಭಾಯಿಸ್ಕೊಂಡು ಹೋಗಬೇಕಾದಂತಹ 10 ಹಲವು ಕೆಲಸಗಳಿವೆ. ನಮ್ಮನ್ನೇ ನಂಬಿ ಕೂತಿರುವಂತಹ ಕೆಲವೊಂದು ನಮ್ಮ ಸ್ನೇಹಿತ ಮಿತ್ರರಿದ್ದಾರೆ. ಅವರಿಗೆ ಈ ಒಂದು ಅಪ್ಡೇಟ್ ಅಂದರೆ ಸೂಕ್ಷ್ಮವಾಗಿರುವಂತಹ ಅಪ್ಡೇಟ್ಗಳು, ಈ ಒಂದು ತನಿಖೆಯಲ್ಲಿ ಏನು ಆಗು ಹೋಗುಗಳು ನಡೀತಾ ಇದೆ ಅವೆಲ್ಲವನ್ನು ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾಗಿ, ಯಾವುದೇ ಸೂಕ್ಷ್ಮ ತಪ್ಪುಗಳು ಬರದೇ ಇರುವಂತಹ ರೀತಿಯಲ್ಲಿ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಸೊ ನಿನ್ನೆ ನಡೆದಂತಹ ವಿಚಾರ ಅಂದರೆ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಸಾಕ್ಷಿದಾರನನ್ನು ಮಾಹಿತಿ ಪಡ್ಕೊಂಡ್ರು ಅಷ್ಟೇ. ಮಾಧ್ಯಮಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಡ್ರಿಲ್ ಮಾಡಿದರು, ರುಬ್ಬಿದ್ರು, ಹಾಗೆ ಮಾಡಿದರು, ಹೀಗೆ ಮಾಡಿದರು ಅಂತ. ಯಾಕಂತಂದರೆ ಇವರು ಸಾಕ್ಷಿದಾರ ಭೀಮಾ ಅನ್ನುವಂತಹ ಹೆಸರಿನಿಂದ ನಾವೇನು ಕರಿತೇವೆ, ಆ ಒಂದು ಸಾಕ್ಷಿದಾರ ಯಾವತ್ತೂ ಆರೋಪಿ ಅಲ್ಲ. ಖಂಡಿತವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಸಾಕ್ಷಿದಾರ ಎನ್ನುವಂತಹ ವ್ಯಕ್ತಿ ಖಂಡಿತವಾಗಿಯೂ ಆರೋಪಿ ಅಲ್ಲ. ಈತ ಪ್ರಕರಣ ದಾಖಲಿಸಿರುವಂಥದ್ದು, ಈತನ ಪ್ರಕರಣದ ಮೇರೆಗೆ ಇವತ್ತು ತನಿಖೆ ಆರಂಭ ಆಗಿದೆ. ಈತ ಪ್ರಮುಖ ಸಾಕ್ಷಿದಾರ. ಅಂದರೆ ಒಂದು ಪ್ರಕರಣದಲ್ಲಿ ಮೇಯ್ನ್ ಪಾರ್ಟ್ ಅಂದರೆ ಸಾಕ್ಷಿದಾರನಾಗಿರ್ತಾನೆ. ಆ ಒಂದು ಸಾಕ್ಷಿದಾರನ ರೋಲಲ್ಲಿ ಈ ಭೀಮ ಬರ್ತಾನೆ. ಅದೇ ರೀತಿ ಯಾರು ಪ್ರಕರಣ ದಾಖಲಿಸಿದ್ರು ಎನ್ನುವಂತಹ ಪ್ರಶ್ನೆ ಬರುವಾಗಲೂ ಭೀಮನ ಹೆಸರು ಬರುತ್ತೆ. ಈತ ಪ್ರಕರಣ ದಾಖಲಿಸಿ ಈತ ಪ್ರಮುಖ ಸಾಕ್ಷಿದಾರನಿರ್ತಾನೆ. ಸೊ ಈತನನ್ನು ಪೊಲೀಸರು ಯಾವತ್ತೂ ಮೃಗೀಯವಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈತ ಏನು ಹೇಳಿಕೆ ಕೊಡ್ತಾನೆ ಆ ರೀತಿಯಲ್ಲಿ ತನಿಖೆ ಮಾಡಬಹುದೇ ಹೊರತು ಆತನ ವಿರುದ್ಧವಾಗಿ ಅಥವಾ ಆತನ ಮೇಲೆ ಬಲಪ್ರಯೋಗ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸೊ ಇದನ್ನು ನಮ್ಮ ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದರೆ ಮಾಧ್ಯಮಗಳು ಆತನನ್ನು ಒಂದು ಆರೋಪಿ ಸ್ಥಾನದಲ್ಲಿ ಕುತುಗೊಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಈ ತನಿಖೆ, ಈ ಮಾಧ್ಯಮಗಳು ಇದೇ ರೀತಿ ಬೊಗಳ್ತಾ ಹೋದರೆ ಮುಂದೊಂದು ದಿನ ಸಾಕ್ಷಿದಾರ ಇದ್ದಾನೆ ಆತ ಆರೋಪಿ ಆಗಲಿಕ್ಕೂ ಸಾಧ್ಯತೆ ಇದೆ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹಾಗೆಲ್ಲ ನಡೀತಾ. ಅದರಿಂದಾಗಿ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಿ, ಸಾಕ್ಷಿದಾರ ಪ್ರಕರಣ ನೀಡಿದ ದೂರುದಾರ. ಓಕೆ, ಈತ ಏನು ಹೇಳಿಕೆ ಕೊಡ್ತಾನೆ ಅದನ್ನು ತನಿಖಾಧಿಕಾರಿಗಳು ಪಾಲಿಸಬೇಕು ಅಷ್ಟೇ. ಅಲ್ಲದೆ ಈತನ ಮೇಲೆ ಬಲಪ್ರಯೋಗ ಮಾಡಿ ನೀನು ಹಾಗೆ ಯಾಕೆ ಹೇಳಿದೆ ಅಥವಾ ನೀನು ಹಾಗೆ ಯಾಕೆ ಹೇಳಿದೆ, ಹಾಗೆ ಹೇಳಬಾರ್ದಾಗಿತ್ತು, ಇದನ್ನು ಹೀಗೆ ಹೇಳು, ನೋ. ಈ ಒಂದು ವಿಚಾರದ ಬಗ್ಗೆ ಲಾಯರ್ ಜಗದೀಶ್ ಅವರು ಅತ್ಯಂತ ಸ್ಫುಟವಾಗಿ ಮಾತಾಡಿದ್ದಾರೆ. ಆ ಒಂದು ವಿಡಿಯೋ ಕೂಡ ನಮ್ಮ ಚಾನಲಲ್ಲೇ ಇದೆ. ಜಗದೀಶ್ ಅವರಿಗೆ ಕೊಲೆ ಬೆದರಿಕೆ, ರೋಡಲ್ಲಿ ಕೊಂದಾಗ್ತೀನಿ ಅಂತ ಹೇಳುವಂತಹ ಒಂದು ವಿಚಾರದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಆ ಒಂದು ಮಾಹಿತಿ ಜೊತೆಗೆ ಧರ್ಮಸ್ಥಳದ ವಿಚಾರದ ಬಗ್ಗೆ ಕಾನೂನಾತ್ಮಕವಾಗಿ ಏನೆಲ್ಲ ಬೆಳವಣಿಗೆಗಳು ನಡೆಯಬಹುದು ಎನ್ನುವಂತಹ ವಿಚಾರದ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಸಿಂಪಲ್ ಆಗಿ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರವನ್ನು ಹೀಗೆ ಎಳೆದು ತಂದು ನಮ್ಮನ್ನು ಬ್ರೈನ್ ವಾಶ್ ಮಾಡುವಂತಹ ಪ್ರಯತ್ನಕ್ಕೆ ಮಾಧ್ಯಮಗಳು ಇಳಿತಾ ಇದೆ. ಸೊ ಅದರಿಂದಾಗಿ ನೀವು ನೆಚ್ಚಿಕೊಂಡಂತಹ ಮಾಧ್ಯಮಗಳನ್ನು, ಅಪ್ಡೇಟ್ಗಳನ್ನು ಅದರ ಮುಖಾಂತರ ಪಡ್ಕೊಳ್ಳಿ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ. ನಾನು ಮೇಯ್ನಾಗಿ ಸಜೆಸ್ಟ್ ಮಾಡುವಂತಹ ಚಾನಲ್ಗಳಂದರೆ ಥರ್ಡ್ ಐ, ಆಮೇಲೆ ಕುಡ್ಲ ರಾಂಪೇಜ್ ಅವರು ಯಾವತ್ತೂ ನಿಮಗೆ ಲೈವ್ ಆಗಿ ಮೇ ಬಿ ಕೊಡ್ಬೋದು, ಆದರೆ ಕೊಟ್ಟಿಲ್ಲ. ಅವರು ಕೊಡುವಂತಹ ಅಪ್ಡೇಟ್ಗಳು ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ. ಮಾತ್ರವಲ್ಲ, ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ನಿಮಗೆ ಆ ಒಂದು ವಿಚಾರಗಳನ್ನು ತಂದುಕೊಡುವಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಕುಡ್ಲ ರಾಂಪೇಜನ್ನು ಫಾಲೋ ಮಾಡಿ ಅಥವಾ ಥರ್ಡ್ ಐಯನ್ನು ಫಾಲೋ ಮಾಡಿ. ಇನ್ನಿತರ ಯಾವುದೇ ಮಾಧ್ಯಮಗಳು ನಿಮಗೆ ಉತ್ತಮವಾದಂತಹ ಸಂದೇಶವನ್ನು ಕೊಡಲಿಕ್ಕೆ 100ಕ್ಕೆ 100ರಷ್ಟು ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಇಷ್ಟ ಇರುವಂತಹ ಮಾಧ್ಯಮಗಳು ಆಮೇಲೆ ಕೊಡ್ತಾ ಇದ್ದರೆ ಓಕೆ, ದ್ಯಾಟ್ಸ್ ಫೈನ್ ಅಂತ ಹೇಳ್ಬೋದು. ಇನ್ನು ಇವೆರಡು ಮಾಹಿತಿಗಳು ಆದಿತ್ಯವಾರ, ನಿನ್ನೆ ಮತ್ತು ಇವತ್ತು ಸೋಮವಾರ ನಡೆದಂತಹ ಮಾಹಿತಿಗಳು. ಇನ್ನು ಲಾಯರ್ ಜಗದೀಶ್ ಅವರ ವಿಚಾರದ ಬಗ್ಗೆ ನಾವು ಮಾತಾಡೋದಾದರೆ, ಲಾಯರ್ ಜಗದೀಶ್ ಅವರು ಪ್ರಮುಖವಾದಂತಹ ಒಂದು ಮಾಹಿತಿಯನ್ನು ಇವತ್ತು ನಮ್ಮ ಮುಂದೆ ತರ್ತಾ ಇದ್ದಾರೆ. ಅಂದರೆ ಇಂಡಿವಿಜುವಲ್ ಆಗಿರ್ಬೋದು, ಮೀಡಿಯಾ ಮುಖಾಂತರ ಆಗಿರ್ಬೋದು, ಈ ಒಂದು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತಾಡಿದಂತಹ ವ್ಯಕ್ತಿಗಳಿಗೆ ಇಂಜೆಕ್ಷನ್ ಆರ್ಡರ್ ಎನ್ನುವುದನ್ನು ತಂದಿದ್ದಾರೆ ಕೋರ್ಟ್ ಮುಖಾಂತರ. ಹೈಕೋರ್ಟ್ ಮುಖಾಂತರ ತಂದಂತಹ ಈ ಒಂದು ಆರ್ಡರ್, ಯಾರು ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಅಥವಾ ಮಾತು ಆಡಬಾರ್ದು, ಇನ್ನು 8,000ದಷ್ಟು ವಿಡಿಯೋಗಳನ್ನು ಡಿಲೀಟೇ ಮಾಡಿಬಿಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೋಸ್ಕರ ಲಾಯರ್ ಜಗದೀಶ್ ಅವರು ಮತ್ತು ಅವರ ಒಂದು ತಂಡ
ಕಾರ್ಯರೂಪಕ್ಕೆ ಇಳಿತಾ ಇದೆ. ಆ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಮಾತ್ರವಲ್ಲ, ಏನಾದರೂ ಒಂದು ಸಮಸ್ಯೆ ಆಗಿದ್ದರೆ ಈ ಒಂದು ನಂಬರನ್ನು ಸಂಪರ್ಕಿಸಿ, ಅಥವಾ ಅವರಿಗೆ ಬೆಂಬಲವಾಗಿ ಯಾರಾದರೂ ಇದ್ದರೆ ಆ ಒಂದು ನಂಬರನ್ನು ಸಂಪರ್ಕಿಸಿ ಅನ್ನುವಂತಹ ಒಂದು ಮಾಹಿತಿಯೊಂದಿಗೆ ಅವರು ವಿಡಿಯೋನ ಮಾಡಿದರು. ಆ ಒಂದು ವಿಡಿಯೋವನ್ನು ನೋಡಿ ನಾವು ಈ ಒಂದು ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ದಯವಿಟ್ಟು ಇದು ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿ. ನೀವು ಖಂಡಿತವಾಗಿಯೂ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತ ಮಿತ್ರರಿಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಲಿಂಕ್ ಮುಖಾಂತರ ಹೇಗೆ ಆಗಿದ್ರೂ ಪರವಾಗಿಲ್ಲ, ಡೌನ್ಲೋಡ್ ಮಾಡಿಕೊಂಡು ಶೇರ್ ಮಾಡಿದರೂ ಪರವಾಗಿಲ್ಲ, ಸಾಕಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಏನು ಈ ಒಂದು ಕಾನೂನಾತ್ಮಕವಾಗಿ ಬೆಂಬಲಿಸುವಂತಹ ಲಾಯರ್ಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಾನೂನು ತಜ್ಞರು ನಮ್ಮ ಬೆಂಬಲಕ್ಕೆ ಬರುವುದಾದಲ್ಲಿ ಅವರನ್ನು ಬೆಂಬಲಿಸುವಲ್ಲಿ ಮರೆಯಬೇಡಿ. ಈ ಒಂದು ವಿಡಿಯೋನ ನೋಡಿ ಮಾತ್ರವಲ್ಲ, ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿ. ನೀವು ಈ ಒಂದು ವಿಡಿಯೋವನ್ನು ಕ್ಲಿಪ್ ಮುಖಾಂತರ ತೆಗೆದುಕೊಂಡು ವಿಡಿಯೋ ಮಾತ್ರ ಕಟ್ ಮಾಡಿ ಶೇರ್ ಮಾಡಿದರೂ ಪರವಾಗಿಲ್ಲ. ಇನ್ನು ಜಗದೀಶ್ ಲಾಯರ್ ಅವರ ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ವಿಡಿಯೋ ಇದೆ, ಆ ಒಂದು ವಿಡಿಯೋನ ತಗೊಂಡು ಶೇರ್ ಮಾಡಿದರೂ ಪರವಾಗಿಲ್ಲ. ಟೋಟಲಿ ಈ ಒಂದು ಉಪಯುಕ್ತ ಮಾಹಿತಿ ಎಲ್ಲ ಕಡೆ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ನಾವೇ ಮಾಡಬೇಕು. ಸೊ ಈ ಒಂದು ವಿಡಿಯೋ ಕಡೆ ಹೋಗೋಣ. ನಮಸ್ಕಾರ. ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಇನ್ಚಾರ್ಜ್ ಏನಿದ್ದಾರೆ, ಇವರುಗಳು ಕಾನೂನನ್ನ ಬಳಸಿ ಈ ಕೊಲೆಗಳ ಅಕ್ರಮದ ವಿರುದ್ಧ ಮಾತನಾಡುವವರ ವಿರುದ್ಧ OS ಸೂಟುಗಳು ಮತ್ತೆ ಎಕ್ಸ್ ಪಾರ್ಟಿ ಇಂಜೆಕ್ಷನ್ಗಳನ್ನ ತಗೊಂಡು ಮಾಧ್ಯಮಗಳಿಗಲ್ದಿರ ಸಾಮಾನ್ಯ ಜನರು ಕೂಡ ಒಂದು ರೀತಿಯ ಅವರ ಬಾಯಿಯನ್ನ ಒಲಿಯುವಂತ ಕೆಲಸ ಈ ಧರ್ಮಸ್ಥಳದ ಆಡಳಿತ ನಡೆಸ್ತಾ ಇರುವಂತ ಈ ಕುಟುಂಬ ಏನಿದೆ ಅದು ಮಾಡ್ತಾ ಇದೆ. ನಾನು ಇದಕ್ಕೆ ಸಾಮಾನ್ಯ ಜನ ಪಾಪ ಏನ್ ಮಾಡ್ಬೇಕು ಅಂತ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ. ಸರ್, ನಮ್ಮೆಲ್ಲ OS ಹಾಕಿದ್ದಾರೆ, ಮಾಧ್ಯಮಗಳ ಮೇಲೆ ಹಾಕಿದ್ರೆ, ಆಲ್ಮೋಸ್ಟ್ ಎಲ್ಲಾ ಮಾಧ್ಯಮಗಳು ಎಕ್ಸೆಪ್ಟ್ ನ್ಯಾಷನಲ್ ಮೀಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಮೀಡಿಯಾನ ಯಾರೂ ಟಚ್ ಮಾಡಿಲ್ಲ. ಅವ್ರು ಟಾರ್ಗೆಟ್ ಮಾಡಿರೋದೆಲ್ಲ, ಧರ್ಮಸ್ಥಳದ ಟೀಮ್ ಟಾರ್ಗೆಟ್ ಮಾಡಿರೋದೆಲ್ಲ ಸಾಮಾನ್ಯವಾಗಿ ಯೂಟ್ಯೂಬರ್ಸು, ನಮ್ ತರ ಮಾತಾಡೋಂಥವ್ರು. ಆಮೇಲೆ ಒಂದಷ್ಟು ಚಾನೆಲ್ ಮತ್ತೆ ನ್ಯೂಸ್ ಪೇಪರ್ಗಳಲ್ಲಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡಿದ್ದಾರೆ. ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಏನು ಅಂತಂದ್ರೆ ಬೇಸಿಕಲಿ ನಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ಪ್ರಚಾರ ಮಾಡ್ತಾರೆ ಅಂತೇಳಿ ಅಲ್ಲೋಗಿ ಕೋರ್ಟ್ ನ ಮಿಸ್ಲೀಡ್ ಮಾಡಿ ಈ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಅನ್ನ ತಗೊಂಡಿರ್ತಾರೆ. ಏನಿಲ್ಲ, ಕ್ಲಾರಿಟಿ ಮಾಡದೆ ಆಗುತ್ತೆ, ಬಟ್ ಇದಕ್ಕೆ ವರ್ಕ್ ಮಾಡಕ್ಕೆ ಒಂದು ಟೀಮ್ ಬೇಕಾಗಿದೆ. ಸೊ ನಾನು ಮೊನ್ನೆ ದ್ವಾರಕಾಂತ್ ಸರ್, ಸಾಕಷ್ಟು ಪ್ರದೀಪ್, JDS ಪ್ರದೀಪ್ ಅವರು, ರಂಗನಾಥ್ ಎಲ್ಲ ಸೇರಿದ್ರಿ. ಈ ಒಂದು ಟೀಮು ಈ ಧರ್ಮಸ್ಥಳದ ವಿಚಾರವಾಗಿ ಈ OSಗಳು ಹೈಕೋರ್ಟ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ OSಗಳು ಒರಿಜಿನಲ್ ಸೂಟ್ಗಳು ಮತ್ತೆ ಗಿಗ್ ಆರ್ಡರ್ ತಗೊಂಡಿದ್ದಾರೆ. ಟು ರಿಮೂವ್ ಆಲ್ ದ 8,800 ಕಂಟೆಂಟ್ ನ ತೆಗಿಬೇಕು ಪರ್ಮನೆಂಟ್ ಆಗಿ ವೆಬ್ ಇಂದ ಅಂತೇಳಿ ಗಿಗ್ ಆರ್ಡರ್ ಬೇರೆ ತಗೊಂಡಿದ್ದಾರೆ. ನಾವು ಈ ಸಮಯದಲ್ಲಿ ನಮ್ಮ ಹತ್ರ ಒಂದು 7-8 ಜನ ಅಡ್ವೊಕೇಟ್ ಇದ್ದಾರೆ. ನೀವು ಇನ್ನೊಂದಷ್ಟು ಜನ ರಾಜ್ಯದ ವಕೀಲರು, ಸೋಕಾಲ್ಡ್ ವಕೀಲರು ಏನಿದ್ದಾರೆ, ಅವರುಗಳು ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡ್ರೆ ಈ ಮಾಧ್ಯಮಗಳ ಮೇಲೆ ತಗೊಳ್ತಾ ಇರುವಂತ ಈ ಗಿಗ್ ಆರ್ಡರ್ಗಳು ಅಥವಾ OSಗಳಾಗಿರ್ಬೋದು, ಸಾರ್ವಜನಿಕರ ಪರವಾಗಿ, ಕನ್ನಡಿಗರ ಪರವಾಗಿ, ಆ ಹೆಣ್ಮಕ್ಳ ಪರವಾಗಿ ನಾವು ಕೂಡ ಒಂದು ರೆಪ್ರೆಸೆಂಟೇಷನ್ ಆಗತ್ತೆ. ದಯಮಾಡಿ ಕೈ ಜೋಡ್ಸಕ್ಕೆ ಇಚ್ಛೆ ಇರುವಂತ ವಕೀಲರು, ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, ವಾಟ್ಸ್ಆಪ್ ನಂಬರು 7996500932. ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, 7996500932. ಇದು ನನ್ನ ವಾಟ್ಸ್ಆಪ್ ನಂಬರು. ನಾವು ನಮ್ ಕೈಲಾಗಿದ್ದಂತ ಮಾಡ್ತಾ ಇದೀವಿ. ನನ್ನ ಮೇಲೆ ಕೂಡ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ ಹರ್ಷವರ್ಧನ್ ಜೈನು. ಸೊ ಇದಕ್ಕೆ ಒಂದಷ್ಟು ವಕೀಲರು ಕೈ ಜೋಡಿಸಿದ್ರೆ ಸಮಾಜ ನಿಮ್ಮ 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 ಇವತ್ತು ವಕೀಲರ ಅವಶ್ಯಕತೆ, ಈ ಕೇಸ್ಗೆ ಸಮಾಜ ನಿಮ್ಮನ್ನು ಕೇಳ್ತಾ ಇದೆ. ಏನೋ ದೊಡ್ಡ ಮನ್ಸು ಮಾಡಿ ಯಾಕಂದ್ರೆ ದಿನ ನಮ್ಮ ಜೀವನಕ್ಕೋಸ್ಕರ ದುಡಿಯೋದಿದ್ದೇ ಇದೆ, ಫೈಟ್ ಮಾಡೋದಿದ್ದೇ ಇದೆ. ಸಾಮಾಜಿಕವಾಗಿ ಈ ಒಂದು ಐ ಥಿಂಕ್ ಈ ಹತ್ಯಾಕಾಂಡ ಏನಿದೆ, ಧರ್ಮಸ್ಥಳದ ಹೆಣ್ಣು ಮಕ್ಕಳ ಕಿಡ್ನಾಪ್, ಅತ್ಯಾಚಾರ, ಕೊಲೆ ಮುಚ್ಚಾಕೋ ಅಂತ ಕೇಸ್ ಏನಿದೆ, ಇದ್ರಲ್ಲಿ ಸಿವಿಲ್ ಸೂಟ್ಸ್ ಹಾಕೋದು, ಗಿಗ್ ಆರ್ಡರ್ ತಗೊಂಬರೋದು. ಥರ್ಡ್ ಇವರು ಹಸ್ ಗಾನ್ ಟು ಸುಪ್ರೀಂ ಕೋರ್ಟ್ ರೀಡೈರೆಕ್ಟ್ ಮಾಡಿದೆ, ಏನೋ ಇದಕ್ಕೋಗಿ ಹೈಕೋರ್ಟ್ ಹೋಗಿ ಅಂತ. ಸೊ ಸಾರ್ವಜನಿಕರು ಮತ್ತೆ ಧ್ವನಿ ಮಾಡೋಂಥವ್ರಿಗೆ ಎಲ್ಲೋ ಒಂದು ಕಡೆ ಇದೊಂಥರ ಭಯ, ಯಾಕೆ ಬೇಕಪ್ಪ ಕೋರ್ಟ್ ಇಂದ ಇದೆಲ್ಲ ತಗೊಂಡ್ಬರ್ತಾರೆ ಅಂತೇಳಿ ಮಾತಾಡೋರ್ನ ಬಾಯಿ ಮುಚ್ಚುವಂತ ಕೆಲಸ ಆಗ್ತಾ ಇದೆ. ಒಂದಷ್ಟು ಜನ ವಕೀಲರು ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದ್ರೆ ಖಂಡಿತವಾಗಿ ಈ ಧರ್ಮಸ್ಥಳದ ಟೀಮ್ ಏನಿದೆ,
ಈ OS ಗಳು ತಗೊಂಡ್ಬಂದು OS ಹಾಕಿ ಎಕ್ಸ್ಪರ್ಟ್ ಇಂಜೆಕ್ಷನ್ ಏನ್ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಆ ಒಂದು ಪ್ರಮುಖ ಮಾಹಿತಿ. ಅಂದರೆ 3 ನಿಮಿಷ 30 ಸೆಕೆಂಡ್ಗಳ ಕಾಲ ಮಾತಾಡಿದಂತಹ ಒಂದು ವಿಡಿಯೋ ಬಹಳಷ್ಟು ಉಪಯುಕ್ತ ಆಗುತ್ತೆ. ನಿಮಗಾಗಿಲ್ಲ ಅಂದರೂ ಇನ್ನೊಬ್ಬರಿಗೆ ಆಗೇ ಆಗುತ್ತೆ. ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. ಮುಂದಿನ ಮಾಹಿತಿ ನೀವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.